ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ವ್ಯಂಗ್ಯವಾಡಿರತಕ್ಕಂಥ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಟಿ ರವಿಯ ವಿರುದ್ಧವಾಗಿ ಕಿಡಿಯನ್ನ ಕಾರಿದ್ದಾರೆ ಬಿಆರ್ ತಿಮ್ಮಾಪುರ. ಇವಾಗ ಬ್ರೇಕಿಂಗ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆಯನ್ನ ಮಾಡಿದ್ದಾರೆ ಸಿಟಿ ರವಿ. ಎಂಎಲ್ಸಿ ಸಿಟಿ ರವಿ ವಿರುದ್ಧವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸಿಟಿ ರವಿ ಅವರು ಹಿಂದೂ ಧರ್ಮದಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯರಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳ ಅರಿವು ಸಿಟಿ ರವಿಗೆ ಇಲ್ಲ ಅಂತೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾನೂನಾತ್ಮಕ ಶಿಕ್ಷೆ ವಿಧಿಸುವಂತೆ ಸಚಿವ ತಿಮ್ಮಾಪುರ ಇದೀಗ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಸಂಸ್ಕೃತಿ ಸಂಸ್ಕಾರವನ್ನ ಹೆಚ್ಚು ಮಾತನಾಡುವವರೇ ಬಿಜೆಪಿ ಅವರು. ಅವರೇ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಯಾವುದೇ ಯಾರ ಬಗ್ಗೆ ಮಾತನಾಡಬೇಕಾಗತ್ತೆ, ಯಾರ ಬಗ್ಗೆ ಪ್ರಶ್ನೆ ಎತ್ತಬೇಕಾಗತ್ತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಆರ್.ಬಿ. ತಿಮ್ಮಾಪುರ. ಸಿಟಿ ರವಿ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ, ಇಲ್ಲದಿದ್ರೆ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನೇ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅವಹೇಳನಕಾರಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದ ಎಂಎಲ್ಸಿ ಸಿಟಿ ರವಿ ವಿರುದ್ಧವಾಗಿ ಇದೀಗ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಕೂಡ ಆಕ್ರೋಶವನ್ನು ಹೊರಗಾಕಿರ್ತಕ್ಕಂಥದ್ದು. ಸಂಸ್ಕೃತಿ ಬಗ್ಗೆ, ಆಚಾರ ವಿಚಾರ ಬಗ್ಗೆ ಮಾತನಾಡ್ತಕ್ಕಂಥ ಬಿಜೆಪಿ ನಾಯಕರ ನಡವಳಿಕೆ ಈ ರೀತಿಯಾಗಿರುತ್ತೆ. ಬಿಜೆಪಿ ನಾಯಕರು ಕೂಡಲೇ ಪಕ್ಷದಿಂದ ಇವರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಆರ್.ಬಿ. ತಿಮ್ಮಾಪುರ. ಸಿಟಿ ರವಿ ಪಿಪಿ ರವಿ ಸಿಟಿ ನಮ್ಮ ಕಡೆ ಸಿಟಿಗೆ ಪಿಪಿ ಅಂತಾರೆ. ಸಣ್ಣ ಹುಡುಗರು ಹೇಳಿದಿಲ್ಲ, ನನಗೊಂದ್ಸಲ ಪಿಪಿ ರವಿನೂ ಸಿಟಿ ರವಿಗೆ ಸಿಟಿಗೆ ಪಿಪಿನೂ ಅಂತಾರೆ. ಇಂತಹ ಜನರು ಮೇಲ್ಮನೆಯಲ್ಲಿ ನಮ್ಮ ಧರ್ಮ ಹಿಂದೂ ತಿಳ್ಕೊಳ್ಳೋರಿಗೆ ಅವ್ರು ಹಿಂದೂ ಧರ್ಮದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಸಿಟಿ ರವಿಯವರು ಹಿಂದೂ ಧರ್ಮದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಪ್ರತಿಪಾದಕರಾಗಿರಲಿಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ಆಗುತ್ತೆ. ಅಂಬೇಡ್ಕರ್ ಅವರು ಹೇಳಿದ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ, ಬಸವಣ್ಣವ್ರು ಹೇಳಿದ್ದು ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥ. ಹೆಣ್ಣು ಮಕ್ಕಳಿಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ರೀತಿ ಏನಿದೆಯಲ್ಲ, ಪಿಪಿ ರವಿ ತಪ್ಪು. ಅವನಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ವ್ಯಕ್ತಿನ ಅವ್ರ ಪಕ್ಷದವ್ರು ನಾನು ತಿಳಿದ ಹಾಗೆ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅಂತಕ್ಕಂಥ ಭಾವನೆ. ಯಾಕಂದರೆ ಎಲ್ಲ ಕಡೆ ಸಂಸ್ಕೃತಿ ಸಂಸ್ಕಾರ ಬಗ್ಗೆ ಭಾಳ ಮಾತನಾಡ್ತಕ್ಕಂಥ ಬಿ ಜೆ ಪಿ ಅವರು ಇಂಥವ್ರು ಅವ್ರ ಪಕ್ಷದಲ್ಲಿ ಇಟ್ಕೊಳ್ಲಿಕ್ಕಿಲ್ಲ. ಈಗಲೇ ಅವ್ರು ಹೇಳ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಹುಶಃ ನಾಳೆ ನಾಡ್ದ ಆ ಪಕ್ಷದಿಂದ ಅವ್ರು ಉಚ್ಚಾಟನೆ ಮಾಡಿದ್ರೆ ಆ ಪಕ್ಷಕ್ಕೆ ಗೌರವ ಬರುತ್ತೆ, ನಮ್ಮ ಧರ್ಮಕ್ಕೆ ಗೌರವ ಬರುತ್ತೆ. ಇಂಥವ್ರು ನಮ್ಮ ಧರ್ಮದಲ್ಲಿ ಇರಬಾರ್ದು, ಧರ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಪಕ್ಷದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ಕೊಡುವುದರ ಮೂಲಕ ಬಿ ಜೆ ಪಿ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತಕ್ಕಂಥ ಸದಿಚ್ಛೆ ನಂದು. ಇಲ್ಲಾಂದರೆ ಇಡೀ ಪಕ್ಷದ ತತ್ವ ಆದರ್ಶ ಇಂಥದ್ರಿಂದ ನಡೀತಿದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಬರುತ್ತೆ. ಆ ಪಿಪಿ ರವಿಗೆ ಸಿಟಿ ರವಿ ಪಿಪಿ ರವಿ ಸಿಟಿ ನಮ್ಮ ಕಡೆ ಸಿಟಿಗೆ ಪಿಪಿ ಅಂತಾರೆ. ಸಣ್ಣ ಹುಡುಗರು ಹೇಳಿದಿಲ್ಲ, ನನಗೊಂದ್ಸಲ ಪಿಪಿ ರವಿನೂ ಸಿಟಿ ರವಿಗೆ ಸಿಟಿಗೆ ಪಿಪಿನೂ ಅಂತಾರೆ. ಇಂತಹ ಜನರು ಮೇಲ್ಮನೆಯಲ್ಲಿರು. ನಮ್ಮ ಧರ್ಮ
ಹಿಂದೂ ಅಂತ ಹೇಳ್ಕೊಳ್ಳೋರಿಗೆ ಅವ್ರು ಹಿಂದೂ ಧರ್ಮದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಸಿ ಟಿ ರವಿಯವರು ಹಿಂದೂ ಧರ್ಮದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಪ್ರತಿಪಾದಕರಾಗಿರಲಿಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ಆಗುತ್ತೆ. ಅಂಬೇಡ್ಕರ್ ಅವರು ಹೇಳಿದ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು. ಬಸವಣ್ಣವ್ರು ಹೇಳಿದ್ದು ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥ. ಹೆಣ್ಣು ಮಕ್ಕಳಿಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ರೀತಿ ಏನಿದೆಯಲ್ಲ, ಪಿ ರವಿ ತಪ್ಪು. ಅವನಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ವ್ಯಕ್ತಿನ ಅವ್ರ ಪಕ್ಷದವ್ರು ನಾನು ತಿಳಿದ ಹಾಗೆ